ತಪಾಸಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ KLEಯಲ್ಲಿ ಫ್ರೀನೂ ಅದಾವು ಮತ್ತು ಅಂಥ ಒಂದಿಷ್ಟು ಖರ್ಚು ಮಾಡಿ ಮಾಡ್ಕೊಳ್ಳುವಂಥವು ಅದರ ಸದುಪಯೋಗ ತೊಗೋಬೇಕು. ಯಾಕಂದರೆ ಎಲ್ಲ ಇಲ್ಲಿ ನೋಡಿ ಡೆಂಟಲ್ ಒಂದು ಬಿಟ್ಟರೆ ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಡೆಂಟಲ್ಲೂ ಬರ್ತಾರಂತೆ, ಅದಕ್ಕೆ ಅದರ ಉಪಯೋಗ ತೊಗೋಬೇಕಂತೇಳಿ ಇಲ್ಲಿ ಸಾರ್ವಜನಿಕರಿಗೆ ಇದರ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ. ಇದರ ಉಪಯೋಗ ತೊಗೋಬೇಕು. ಮತ್ತು ಮಾಂತ ಭವನ ಯಾವತ್ತೂ ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಳ ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ. ಅವ್ರು ನೋಡಿದ್ವಿ ನಾವು ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಜುಕೇಷನ್ದಲ್ಲಿ ಇರ್ಬೋದು, ಭಾಳಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊತ ಬಂದವರು ಈಗ ಜಂಟಿಯಾಗಿ ಮಾಡ್ತಿದ್ದಾರೆ KLE ಜೊತೆ. ಅದಕ್ಕೆ ಅವರಿಗೆ ಇದು ಸಕ್ಸಸ್ ಆಗುವ ಹಾಗೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಒಂದು ಸ್ವಲ್ಪ ಪ್ರಚಾರ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿಯಾಗಿ ಏನೇನು ಮಾಡ್ತಾ ಬಂದೇವೆ ಅದನ್ನು ಹೇಳಿದ್ದಾರೆ. ಅದಕ್ಕೆ ಹೆಲ್ತ್ ಈಸ್ ವೆಲ್ತ್, ಅದಕ್ಕೆ ಯಾರೂ ನಿರ್ಲಕ್ಷ್ಯ ಮಾಡಬಾರ್ದು ಆರೋಗ್ಯದ ಬಗ್ಗೆ. ಸೊ ಆರೋಗ್ಯ ತಪಾಸಣೆ ಮಾಡ್ಕೊರಿ. ಯಾಕಂದರೆ ಇದೊಂದು ಸುಸಂಧಿ, ಇಲ್ಲಿ ಫುಲ್ ಬಾಡಿ ಚೆಕಪ್ ಮಾಡ್ತಾ ಇದ್ದಾರೆ. ನಮ್ಮ ವಾರ್ಡ್ ಅಂದರೆ ನಮ್ಮ ವಾರ್ಡ್ ಅಷ್ಟೇ ಅಲ್ಲ, ಆಜುಬಾಜುಗೆ ಎಲ್ಲ ವಾರ್ಡ್ದು ಜನರು ಇದನ್ನು ಸದುಪಯೋಗ ಮಾಡ್ಕೋಬೇಕು. ಮತ್ತು ಇದರ ಸಲುವಾಗಿ ನಮ್ಮ ಸಿಬ್ಬಂದಿ, ನಮ್ಮ MNRCಯಲ್ಲಿರುವ ಸ್ಕೂಲ್ ಸಿಬ್ಬಂದಿ, ಕಾಲೇಜ್ ಸಿಬ್ಬಂದಿ, ಪ್ರಿನ್ಸಿಪಾಲರು ಇದು ಎಲ್ಲ ಮನೆ ಮನೆಗೆ ಹೋಗಿ ಇದನ್ನು ತಲುಪಿಸ್ತಾ ಇದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಅದನ್ನು ತಾವೆಲ್ಲ ಯೂಸ್ ಮಾಡ್ಕೋಬೇಕು. ಮತ್ತು ಹೆಲ್ತು ಈಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಏನೂ ಗೊತ್ತಾ ಇಲ್ಲ. ಸಣ್ಣ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕ್ಯಾನ್ಸರ್ ಆಗ್ತಾಯಿದೆ. ನಮ್ಮ ಫುಡ್ ಹ್ಯಾಬಿಟ್ಸ್ ಆ ಟೈಪ್ ಇದೆ. ಅದಕ್ಕೆ ಈ ಒಂದು ಶಿಬಿರದ ಉಚಿತ ತಪಾಸಣೆಯನ್ನು ತಾವೆಲ್ಲರೂ ಅನುಭವಿಸಬೇಕು ಮತ್ತು ಅದರಲ್ಲಿ ತಪಾಸಣೆ ಮಾಡ್ಕೋಬೇಕು. ಏನಾದರೂ ಮುಂದೆ ಪ್ರಾಬ್ಲಮ್ ಇದೆ KLEಯಲ್ಲಿ ಹೋಗಿ ಅವರು ಚಿಕಿತ್ಸೆ ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಬಂದು ಇದನ್ನು ಸಕ್ಸಸ್ಫುಲ್ ಮಾಡಬೇಕಂತೇಳಿ ಅದೇ ರೀತಿ ಪತ್ರಕರ್ತರಿಗೂ ಇದನ್ನು ಎಲ್ಲ ಕಡೆ ಸುದ್ದಿಯನ್ನು ಪ್ರಚಾರ ಮಾಡಬೇಕು ಮತ್ತು ಇದನ್ನು ಸಕ್ಸಸ್ಫುಲ್ ಮೇಲೆ ಅವರಿಗೂ ಅಭಿನಂದನೆ ಹೇಳ್ತಾ ಇದನ್ನು ಮಾಡ್ತೀವಿ. ನಮ್ಮ ಸಂಸ್ಥೆ ಬಗ್ಗೆ ಒಂದೆರಡು ಮಾತು ನಿಮಗೆ ಹೇಳಬೇಕಂದ್ರೆ, ನಮ್ಮ ಸಂಸ್ಥೆ ಈಗ ಸುಮಾರು 46 ವರ್ಷಗಳಿಂದ ಇಲ್ಲಿ ಸ್ಥಾಪಿತ ಆಗಿದೆ. 1978ರಲ್ಲಿ ಈ ಸಂಸ್ಥೆ ಎಲ್ಲ ಹಿರಿಯರು ಮತ್ತು ಯುವಕರು ಕೂಡಿಕೊಂಡು ಈ ಸಂಸ್ಥೆ ಮಾಡಿ ಅದರಿಂದ 46 ವರ್ಷದಿಂದ ನಾವು ಸಾಮಾಜಿಕ ಕಾರ್ಯಗಳನ್ನೇ ಮಾಡ್ಕೋತಾ ಬಂದೀವಿ. ಈ ಸಂಸ್ಥೆ ಅಡಿಯಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಕನ್ನಡ ಪ್ರೌಢಶಾಲೆ, ಕನ್ನಡ ಮೀಡಿಯಂ ಪ್ರೌಢಶಾಲೆ, ಕನ್ನಡ ಮೀಡಿಯಂ ಪ್ರಾಥಮಿಕ ಶಾಲೆ ಮತ್ತು ಎಜುಕೇಷನ್ ಕಾಲೇಜ್ ಅಂದರೆ BEd ಕಾಲೇಜು, ಈ ರೀತಿಯಾಗಿ ನಾವು ಶೈಕ್ಷಣಿಕವಾಗಿಯೂ ನಾವು ಎಲ್ಲರಿಗೂ ನಾವು ಇಲ್ಲಿ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೆ ಶೈಕ್ಷಣಿಕವಾಗಿ ಎಲ್ಲ ನಾವು ಸೌಲಭ್ಯ ಮಾಡಿಕೊಟ್ಟಿದ್ದೇವೆ. ಅದರಂತೆ ಕಲ್ಯಾಣ ಮಂಟಪ ಅಂದರೆ ರಿಯಾಯಿತಿ ದರದಲ್ಲಿ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಸಮಾರಂಭಕ್ಕೆ ಒಂದು ಕಲ್ಯಾಣ ಮಂಟಪನೂ ಮಾಡಿದ್ದೀವಿ. ಇದರ ಜೊತೆಗೇ ನಾವು ಸಾಮಾಜಿಕ ಕಾರ್ಯಗಳನ್ನು ಬಹಳಷ್ಟು ಅಂದರೆ ಇಲ್ಲಿ ಎಲ್ಲ ಈ ಸಾಮಾಜಿಕ ಕಾರ್ಯಗಳಿಗೆ ನಮ್ಗೆ ಎಲ್ಲ ಗಣ್ಯರು ನಮಗೆ ಅವಾಗ ಉಪಸ್ಥಿತಿ ಇದ್ದು ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡ್ಕೋತಾ ಬಂದಾರ. ಈ ರೀತಿಯಾಗಿ ನಾವು ಕೋವಿಡ್ನಲ್ಲಿಯೂ ಬಹಳಷ್ಟು ನಾವು ಕೋವಿಡ್ ಕಿಟ್ ಆಯಿತು, ಕೋವಿಡ್ ಲಸಿಕೆ ಆಯಿತು, ಕೋವಿಡ್ ಚಿಕಿತ್ಸೆ ಆಯಿತು. ಹೀಗೆ ನಮ್ಮ ಜನಪ್ರಿಯ ನಗರ ಸೇವಕರಾದ ರಾಜಶೇಖರ್ ಡೋಣಿ ಅವರು ನಮ್ಮ ಸಂಸ್ಥೆಯ ನಿರ್ದೇಶಕರು ಹೌದು. ಹಾಗೆಯೇ ನಮ್ಮ ಹನುಮಂತ್ ಕೊಂಗಾಲಿ ಅವರು, ಇವರ ಕೂಡಿಕೊಂಡು ಇನ್ನಿತರ ಗಣ್ಯರನ್ನು ಕೂಡಿಕೊಂಡು ನಾವು ಹಲವಾರು ಸಾಮಾಜಿಕ ಕಾರ್ಯಗಳು ಮಾಡಿದ್ದೀವಿ. ಈ ಸಾಮಾಜಿಕ ಕಾರ್ಯಗಳು ಮಾಡ್ಕೋತ ನಾವು ಹಲವಾರು ಗಣ್ಯರನ್ನು ಭೇಟಿ ಮಾಡಿದ್ದೀವಿ. ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಸಂಜೀವ್ ಪಟ್ಟಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ KLE ಕಾರ್ಯಾಧ್ಯಕ್ಷರಾದ ಶ್ರೀ ಪ್ರಭಾಕರ್ ಕೋರೆ ಅವರಿಗೆ ಭೇಟಿಯಾದಾಗ ನಮ್ಮ ಸಂಜೀವ್ ಪಟ್ಟಣ್ ಶೆಟ್ಟಿ ಅವರೇನಂದ್ರು, ಇಲ್ಲಿ ನಮ್ಮ ಬಡಾವಣೆ ಒಳಗೆ ಅಕಾಲಿಕ ಮರಣ ಅಂದ್ರೆ ಅನ್ಟೈಮ್ಲಿ ಡೆತ್ ಭಾಳ ಆಗತ್ತಾವ ಸರ್ ಅಂತೇಳಿ ಚೇರ್ಮನ್ ಸರ್ ಮುಂದೆ ಹೇಳಿದಾಗ ಚೇರ್ಮನ್ ಸರ್ ಮುತುವರ್ಜಿ ವಹಿಸಿ ಏನಂದ್ರು, ಸಂಜು ಅದಕ್ಕೆ ಏನಾದ್ರು ಉಪಾಯ ಮಾಡೋನು, ನಮ್ಮ KLE ಡಾಕ್ಟರ್ಸ್ಗಳು ಕೂಡ ಒಂದು ಆರೋಗ್ಯ ಶಿಬಿರ ಮಾಡೋನು ಅಂತ ಹೇಳಿ ಅವರು ಇಮಿಡಿಯೇಟಾಗಿ ಅಲಂಪ್ರಭು ಅವರಿಗೆ ಮಾತಾಡಿ ಮುತುವರ್ಜಿ ವಹಿಸಿ ಕೋರಿ ಸಾವ್ಕಾರು ನಮಗೆ ಈ ಒಂದು ಅರೇಂಜ್ಮೆಂಟ್ ಮಾಡೋಕ್ಕೆ ಎಲ್ಲ ಸಹಾಯ ಮಾಡಿದರು. ಅದರಂತೆ ನಾವು ಇಮಿಡಿಯೇಟಾಗಿ ಬಂದು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಬಡಾವಣೆ ಗಣ್ಯರು ಮತ್ತು ನಮ್ಮ ಬಡಾವಣೆಯ ಬಳಿ ಬರುವ ಜನಪ್ರಿಯ ಕಾರ್ಪೊರೇಟರ್ಗಳಾದ ರಾಜಶೇಖರ್ ಡೋಣಿ, ಕೊಂಗಾಲಿ ಅವರು, ಆಮೇಲೆ ಇನ್ನಿತರ ಕಾರ್ಪೊರೇಟರ್ಗಳನ್ನ ಕೂಡ್ಕೊಂಡು ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯ ಮುಖಾಂತರ ನಾವು ಡಾಕ್ಟರ್ ಅಲಂಪ್ರಭು ಅವ್ರನ್ನ ಇಲ್ಲಿ ಕರೆಸಿ ನಮ್ಮ ಶಾಲಾ ಮುಖ್ಯಸ್ಥರನ್ನು ಕರೆಸಿ ಒಂದು ಇದೇ ದಿನಾಂಕ ಮಂಗಳವಾರ 10/12/2024 ಒಂದು ಬೃಹತ್ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡೋಣಂತ ನಿರ್ಧಾರ ಮಾಡಿ ಅದರಂತೆ ಎಲ್ಲರಿಗೂ ನಾವು ಈ ಮೂಲಕ ಎಲ್ಲರಿಗೂ ಹೇಳಿ ಈ ಒಂದು ಯಶಸ್ವಿಗೊಳಿಸೋಣ ಅಂಥೇಳಿ ಅಲಂಪ್ರಭು ಸರು ಹೇಳಿದರು. ಆವಾಗ ನಮ್ಮ ಸಂಜೀವ್ ಪಟ್ಟಣ್ ಶೆಟ್ಟಿ ಏನಂದರು, ಆರೋಗ್ಯ ಶಿಬಿರ ಅಂದ್ರೆ ಬರೀ ನಾಡಿ ಹಿಡಿದು ಚೆಕ್ ಮಾಡಿ, BP ಚೆಕ್ ಮಾಡಿ ಇಂಥದ್ದು ಬೇಡ, ಒಂದು ಬೃಹತ್ವಾಗಿ ಮಾಡೋಣ ಅಂದರೆ
ಎಲ್ಲ ಕಾರ್ಡಿಯಾಲಜಿಸ್ಟು ಬರಬೇಕು, ಎಕೋ ಮಷಿನ್ಸ್ ಬರಬೇಕು, ECG ಮಷಿನ್ಸ್ ಬರಬೇಕು. ಅಂದರೆ ನಮ್ಮ ಬಡಾವಣೆಗೆ ಏನೇನು ಬೇಕಲ್ಲ, ಈಗ ಏನು ಅನ್ಟೈಮ್ಲಿ ಡೆತ್ ಆಗತ್ತೋ ಅದನ್ನು ತಡೆ ಹಿಡಿಬೇಕಂದ್ರೆ ನಾವು ಒಂದು ಮೆಗಾ ಮಾಡೋಣ ಅಂತ ಹೇಳಿದಾಗ ನಮ್ಮ ಕಾರ್ಯಾಧ್ಯಕ್ಷರು ಕೋರೆಸ್ ಅವರು, ಚೇರ್ಮನ್ ಸರು, ನಿನಗೆ ಏನು ಬೇಕು ಎಲ್ಲ ಕೊಡ್ತೀನಿ ನಾ KLE ಹಾಸ್ಪಿಟಲ್ ಅಂತ ಹೇಳಿದರು. ಅದರಂತೆ ನಾವು ಈಗ ಮಂಗಳವಾರ ಒಂದು ಬೃಹತ್ತವಾಗಿ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಾಕತ್ತೀವಿ. ಸೊ ನೀವು ಪತ್ರಕರ್ತರಾದ ನಿಮ್ಮ ಮೇಲೆ ನಮಗೆ ಭಾಳ ವಿಶ್ವಾಸ ಐತಿ. ಈ ಒಂದು ಇದನ್ನು ಎಲ್ಲರಿಗೂ ನೀವು ಎಲ್ಲರ ಮನೆಗೆ ಹೋಗಿ ಹಂಚಿ ಅದನ್ನು ಎಲ್ಲ ಈ ಒಂದು ನಮ್ಮ ಈ ಬೃಹತ್ ಮಹಾತ್ಮನ್ ಮಾಂತೇಶ್ ನಗರದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಜೀವನ್ ಜ್ಯೋತಿ ಅಕಾಡೆಮಿ ಸ್ಕೂಲ್, ಮೀಡಿಯಂ ಸ್ಕೂಲು, MNR ಕಾಲೇಜ್ ಎಜುಕೇಷನು, ಕಂಡ ಮೀಡಿಯಂ ಪ್ರೈಮರಿ ಸ್ಕೂಲ್ ಮಾಂತೇಶ್ ನಗರ, ಕಂಡ ಹೈಸ್ಕೂಲ್ ಮಾಂತೇಶ್ ನಗರ, ಇವರೆಲ್ಲ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ದೊಡ್ಡದಾದಂಥ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರೊಳಗಡೆ ಏನಪ್ಪಾ ಅಂದ್ರೆ KLEಯ ಖ್ಯಾತ ವೈದ್ಯರುಗಳಾದಂಥ ಹೃದಯ ರೋಗ, ಹೃದಯ ಶಸ್ತ್ರಚಿಕಿತ್ಸೆ, ಆಮೇಲೆ ಟ್ರಾನ್ಸ್ಪ್ಲಾಂಟ್ದವರು, ಮೂತ್ರಕೋಶ ಮತ್ತು ಮೂತ್ರಪಿಂಡ, ಅದಲ್ಲದೆ ಅಂಗಾಂಗ ಕಶಿ ಜೋಡಣೆ, ಗ್ಯಾಸ್ಟ್ರೋ ಮತ್ತು ಗ್ಯಾಸ್ಟ್ರೋ ಸರ್ಜಿಕಲ್ಲು, ಜನರಲ್ ಮೆಡಿಸಿನು, ಆಮೇಲೆ ಎಂಡೋಕ್ರೈನಾಲಜಿಸ್ಟು, ಆಮೇಲೆ ನೇತ್ರ ಶಸ್ತ್ರಚಿಕಿತ್ಸೆದವರು ಬರ್ತಾರೆ. ಶಸ್ತ್ರಚಿಕಿತ್ಸೆ ಅಂದ್ರೆ ಜನರಲ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿಕ್ದವರು ಇರ್ತಾರೆ. ಶ್ವಾಸಕೋಶ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇಂದವ್ರು ಅವರೆಲ್ಲ ಬರ್ತಾರೆ. ಎಲುಬು ಮತ್ತು ಕೀಲು ಮರುಜೋಡಣೆ, ಆಮೇಲೆ ಕಿವಿ ಮೂಗು ಮತ್ತು ಗಂಟಲು, ಕ್ಯಾನ್ಸರ್ ರೋಗದ ಚಿಕಿತ್ಸೆ, ಸ್ತ್ರೀ ರೋಗದ್ದು, ಚಿಕ್ಕ ಮಕ್ಕಳದು, ಚರ್ಮ ರೋಗದ್ದು, ಇದಲ್ಲದೆ ಆಯುರ್ವೇದ ಮತ್ತು ಹೋಮಿಯೋಪತಿ ಎಲ್ಲ ಡಾಕ್ಟರ್ಸು ಬರ್ತಾರೆ. ಬಂದ್ಬಿಟ್ಟು ಈ ಜನರಿಗೆಲ್ಲ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡತಕ್ಕಂಥದ್ದು ಈ ಕಾರ್ಯಕ್ರಮ ಇರ್ತದೆ. ಈ ಶಿಬಿರನಾಗ ಏನಪ್ಪಾ ಫ್ರೀ ಅಂದ್ರೆ ಫ್ರೀ ಶುಗರ್ ಮಾಡ್ತೀವಿ, ಆಮೇಲೆ ಹಿಮೋಗ್ಲೋಬಿನ್ ಆಗ್ತದೆ, ECG ಇರ್ತದೆ, ಡಾಕ್ಟರ್ ರೆಕಮೆಂಡ್, ಕಾರ್ಡಿಯಾಲಜಿಸ್ಟ್ ರೆಕಮೆಂಡ್ ಮಾಡಿದ್ರೆ ಇಕೋನೋ ಮಾಡ್ತಕ್ಕಂಥ ಕಾರ್ಯ ಮಾಡ್ತದೆ. ಆಮೇಲೆ ಇದ್ರೊಳಗೆ ಎಲ್ಲ ಮಾಡಿಬಿಟ್ಟು ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಂದ್ರೆ ನಾವು KLE ಹಾಸ್ಪಿಟಲ್ಗೆ ರೆಫರ್ ಮಾಡ್ಕೋತೀವಿ ಅಂತ ಹೇಳಿ ಒಂದೆರಡು ಮಾತು ಹೇಳ್ತೀನಿ. ಮತ್ತೇನಿದ್ರೆ ತಾವು ಮಾತಾಡ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ.